ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಮ್ಮ ಟಾಪಿಕ್ ಏನಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಯೂಸರ್ಸ್ ಇನ್ನು ಮುಂದೆ ಕಮ್ಮಿ ಆಗ್ತಾ ಹೋಗ್ತಾರೆ. ಟಾನ್ ಅಂತ ಗ್ರಾಫ್ ಅಂಕೆ ಇಳಿತದೆ. ಯಾಕಪ್ಪ ಅಂದರೆ ನಮಗೆ ಈ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ಬೇಕಾದ್ರೆ ಕೆಲವೊಂದು ಸಲ ತುಂಬ ಕೋಪ ಬರುತ್ತೆ. ಯಾಕೆ ಹೇಳಿ? ನನ್ನ ಮಕ್ಕಳು ಸುಮ್ಮನೆ ಕಂಟೆಂಟ್ ತಗೋಬರ್ತಾರೆ, ಆದರೆ ಏನು ಇರೋಲ್ಲ ಅಂತಲ್ಲ. ನನ್ನ ಮಕ್ಕಳು ಎಷ್ಟೊಂದು ಜನ ಕಂಟೆಂಟ್ ಇಲ್ಲದೆ ಸುಮ್ಮನೆ ಮಾಡ್ತಾ ಇರ್ತಾರೆ, ಅಂಥದ್ದನ್ನೆಲ್ಲ ನೋಡ್ತೀರಾ. ಅದೆಲ್ಲ ರೀಸನ್ನೇ ಅಲ್ಲ. ರೀಸನ್ ಏನಪ್ಪ ಅಂದರೆ ಇಲ್ಲಿ ಬರೋ ನಾನ್ ಸ್ಕಿಪ್ಪಬಲ್ ಆ್ಯಡ್ಸ್ಗೆ ಎಲ್ಲರೂ ಹಿಂಗೆ ಚಪ್ಪಲಿ ಹಿಡ್ಕೊಂಡು ಕಾಯ್ಕೊಂಡಿರ್ತೀರ. ನನ್ನ ಮಗಂದು ಯಾವಾಗ ಬರುತ್ತೆ ಅದು ಸ್ಕಿಪ್ಪು ಮಾಡೋಣ ಅಂತ. ಹಂಗೆ ಸ್ಕಿಪ್ ಬಂದ ತಕ್ಷಣ ಟಪ್ಪಂದ ಸ್ಕಿಪ್ ಮಾಡಿ ಮತ್ತೆ ವೀಡಿಯೋಗೆ ಹೋಗ್ತೀರ. ಕೆಲವೊಂದು ಸಲ ನಾನ್ ಸ್ಕಿಪ್ಪಬಲ್ ಬಂದಾಗ ಹೊಡೆದೋಗುತ್ತೆ, ಫುಲ್ ವೆಯ್ಟ್ ಮಾಡಲೇಬೇಕು. ಅದಕ್ಕೆ ಏನು ಮಾಡ್ತಾರೆ ಕೆಲವೊಬ್ಬರು, ನಮಗೆ ಯೂಟ್ಯೂಬೇ ಬೇಡ ಅಂತ ಇನ್ಸ್ಟಾಗ್ರಾಮ್ಗೆ ಶಿಫ್ಟ್ ಆಗ್ತಿದ್ದಾರೆ. ಅಲ್ಲಿ ಸುಮ್ಮನೆ ತಳ್ತಾ ಇದ್ದರೆ 30 ನಿಮಿಷಕ್ಕೊಂದು 30 ಇಲ್ಲೊಂದು ಹ್ಯಾಡ್ ಬಂದರೆ ನಾವು ಆ ಗ್ಯಾಪಲ್ಲಿ ಅಲ್ಲೊಂದು 3 ರೀಲ್ಸ್ ನೋಡ್ಬೋದು. 3 ಜನ ಆ್ಯಕ್ಟಿಂಗು, 3 ಜನ ಎಕ್ಸ್ಪೋಷನ್ನು, 3 ಜನ ಪರ್ಫಾಮೆನ್ಸು, ಎಕ್ಸೆಟ್ರಾ ಎಲ್ಲ ಈಗ ಇನ್ಸ್ಟಾಗ್ರಾಮಲ್ಲೇ ಸಿಗ್ತದೆ. ಇನ್ಸ್ಟಾಗ್ರಾಮ್ ಯಾಕೆ ಹೋಗ್ತಾ ಅದೇನು ಕ್ರೋಮಲ್ಲಿ ಸರ್ಚ್ ಮಾಡುವಂಥ ಅವಶ್ಯಕತೆನೇ ಇಲ್ಲ, ಎಲ್ಲ ಅಲ್ಲೇ ಬರ್ತದೆ. ಸೊ ಈ ಥರ ಇರಬೇಕಾದ್ರೆ ನಿಮ್ಗೆಲ್ಲರಿಗೂ ಒಂದು ಬ್ಯಾಡ್ ನ್ಯೂಸ್. ಇನ್ಸ್ಟಾಗ್ರಾಮ್ಗೆ ಏನಾದರೂ ನೀವು ಅಡಿಕ್ಟ್ ಆಗಿದ್ದರೆ ನಿಮಗೆ ಬ್ಯಾಡ್ ನ್ಯೂಸ್. ಏನಪ್ಪ ಅಂದರೆ ಇನ್ಮೇಲೆ ನಾನ್ ಸ್ಕಿಪ್ಪಬಲ್ ಆ್ಯಡ್ಸ್ ಬರುತ್ತೆ. ಏನು ಮಾಡ್ತೀರಾ? ನನ್ನ ಒಂದು ಪ್ರಶ್ನೆ, ನಾನ್ ಸ್ಕಿಪ್ಪಬಲ್ ಆ್ಯಡ್ಸ್ ಬಂದರೆ ಇನ್ಸ್ಟಾಗ್ರಾಮಲ್ಲಿ ನೀವೇನು ಮಾಡ್ತೀರಾ? ವೆಯ್ಟ್ ಮಾಡಿಕೊಂಡು ನೆಕ್ಸ್ಟ್ ರೀಲ್ಸ್ಗೆ ಕಾಯ್ಕೊಂಡಿರ್ತೀರ. ಬರೋದೇ 30 ಸೆಕೆಂಡ್ ವೀಡಿಯೋ, ಅದಕ್ಕೂ 1 ನಿಮಿಷ 2 ನಿಮಿಷ ನಾನ್ ಸ್ಕಿಪ್ಪಬಲ್ ಆ್ಯಡ್ಸ್ ಬಂದರೆ ಏನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇನ್ನೊಂದು, ಇನ್ಸ್ಟಾಗ್ರಾಮ್ ಪ್ಲ್ಯಾಟ್ಫಾರ್ಮ್ನೇ ಚೇಂಜ್ ಮಾಡಿ ಯೂಟ್ಯೂಬ್ ಶಾರ್ಟ್ಸ್ಗೆ ಬರ್ತೀರಾ. ಇಲ್ಲಾಂದರೆ ಮೋಜು, ಶೇರ್ ಚಾಟು, ಎಕ್ಸೆಟ್ರಾ ಏನೇನೋ ಐತೆ. ಎಲ್ಲೇ ಹೋದರೂ ಈಗ ಆ್ಯಡ್ಸ್ ಕಟ್ಟಿಟ್ಟ ಬುತ್ತಿ. ಬೇಕಂದರೆ ಆ್ಯಡ್ಸ್ ನೋಡು, ಇಲ್ಲ ಅಂದರೆ ದುಡ್ಡು ಕೊಟ್ಬಿಟ್ಟು ಪ್ರೀಮಿಯಮ್ ತಗೋ ಅಂತಾರೆ. ಏನು ಮಾಡ್ತೀರಾ? ಈಗ ಒಂದು ಅಪ್ಡೇಟು ನನಗೆ ತುಂಬ ಇಷ್ಟ ಆಯಿತು. ಯಾಕಪ್ಪ ಅಂದರೆ ಅಟ್ಲೀಸ್ಟ್ ಇನ್ಸ್ಟಾಗ್ರಾಮ್ನ ಸ್ಕ್ರಾಲ್ ಮಾಡಿ ಟೈಮ್ ವೇಸ್ಟ್ ಮಾಡಿದೆ. ಒಂದು ದಿನಕ್ಕೆ ನೀವು ನನ್ನಂಥ ಈ ಒಂದು ಯೂಟ್ಯೂಬ್ ವೀಡಿಯೋ ನೋಡಿದ್ರೆ ಬರೀ ಒಂದೇ ಇನ್ಫಾರ್ಮೇಷನ್ ನೀವು ತಲೆ ಹಾಕ್ಕೊಂಡಿರ್ತೀರ. ಸೊ ಈ ವಿಡಿಯೋ ಆಲ್ರೆಡಿ ಒಂದು 2 ಮಿನಿಟ್ಸ್ ಆಗಿದೆ. ಆ 2 ಮಿನಿಟ್ಸಲ್ಲಿ ಬರೀ ಒಂದೇ ಒಂದು ಇನ್ಫಾರ್ಮೇಷನ್ನ ನೀವು ತಲೆ ಹಾಕ್ಕೊಂಡಿರ್ತೀರ. ಇದೇ 2 ಮಿನಿಟ್ಸ್ನ ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ಸ್ಪೆಂಡ್ ಮಾಡಿದ್ರೆ ಒಂದು 30 ಸೆಕೆಂಡ್ ವೀಡಿಯೋಸ್ ಅಂದರೆ ಕೆಲವೊಂದು 10 ಸೆಕೆಂಡು, ಕೆಲವೊಂದು 5 ಸೆಕೆಂಡ್ ವೀಡಿಯೋ, ಕೆಲವೊಂದು 20-40 ಸೆಕೆಂಡ್ ಹಂಗೆ ಇರ್ತದೆ. ಹತ್ರ ಒಂದು 10 ರೀಲ್ಸ್ಗಳ್ನ ನೀವು ತಲೆಗೆ ಹಾಕೋತೀರ. ತಲೆಗೆ ಹಾಕ್ಕೊಂಡು ಸ್ಟ್ರೆಸ್ ಆಗಿ ಕೂದಲೆಲ್ಲ ಉದುರೋಗಿ ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಬಂದು ಅಯ್ಯೋ ಅನ್ಸ್ಕೊಬಾರ್ದು. ಸೊ ನನ್ನ ಒಂದು ಸಜೆಷನ್ ಏನಪ್ಪ ಅಂದರೆ ಯೂಟ್ಯೂಬ್ಗೆ ಬನ್ನಿ, ಯೂಟ್ಯೂಬ್ ಕಂಟೆಂಟ್ಗಳನ್ನ ನೋಡಿ, ನಮ್ಮಂಥವ್ರನ್ನ ಬೆಳೆಸಿ ಫಾಲೋ ಮಾಡಿ ಗೈಸ್. ಯಾಕೆ ನೀವು ನಮ್ಮಂಥವ್ರನ್ನ ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಇಷ್ಟಿಷ್ಟೆಲ್ಲ ಹಾಕ್ಕೊಂಡು ಇಷ್ಟಿಷ್ಟಲ್ಲ ಇದಕ್ಕಿಂತ ಕಮ್ಮಿ ಹಾಕ್ಕೊಂಡು ಎಕ್ಸ್ಪೋಸ್ ಮಾಡೋರನ್ನೆಲ್ಲ ಹೋಗಿ ನೋಡ್ತೀರಾ? ನೀವು ಹೆಂಗೂ ಅಲ್ಲಿ ಎಕ್ಸ್ಪೋಸ್ ಮಾಡೋದನ್ನ ನೋಡಿ ಕೊನೆಯದಾಗಿ ನೀವು ಬರೋದೇ ಕ್ರೋಮ್ಗೆ. ಇದು ನಾನು ಇದಕ್ಕಿಂತ ಮುಂಚೆ ಒಂದು ವೀಡಿಯೋದಲ್ಲೂ ಇದನ್ನು ಹೇಳಿದ್ದೇನೆ. ಸೊ ಇನ್ಸ್ಟಾಗ್ರಾಮನ್ನು ಬಿಟ್ಟು ಅಲ್ಲಿ ನಿಮ್ಮ ಕಂಟೆಂಟ್ ಏನಾದರೂ ಇದ್ದರೆ ಅದಕ್ಕೆ ಫೋಕಸ್ ಮಾಡಿ. ಕೆಲವೊಬ್ಬರು ಆ್ಯಕ್ಟಿಂಗೋಸ್ಕರ ನೋಡ್ತಾರೆ, ಒಳ್ಳೆಯದು. ಕೆಲವೊಬ್ಬರು ಹೆಲ್ತ್ ಬೆನಿಫಿಟ್ಸ್ಗೋಸ್ಕರ ಅವರು ಅದನ್ನು ಇನ್ಸ್ಟಾಗ್ರಾಮ್ ನೋಡಿ ಅವ್ರ ಹೆಲ್ತನ್ನೇ ಹಾಳು ಮಾಡ್ಕೋತಿದ್ದಾರೆ, ಒಳ್ಳೆಯದು. ಇನ್ನು ಕೆಲವೊಬ್ಬರು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಇನ್ಸ್ಟಾಗ್ರಾಮ್ ನೋಡ್ತಾರೆ. ಮೇ ಬಿ ಅವ್ರಿಗೆ ಬರೋ ಕಂಟೆಂಟ್ ಎಲ್ಲ ಅದೇ. ಸೊ ನಿಮಗೆ ಈ ಥರ ಕಂಟೆಂಟ್ ಬರಬಾರ್ದು ಅಂದರೆ ಸೆನ್ಸಿಟಿವ್ ಕಂಟೆಂಟ್ ಅಂತ ಏನೋ ಐತೆ, ಅದನ್ನು ಹೋಗಿ ಲೆಸ್ ಅಂತ ಹಾಕ್ಬಿಟ್ರೆ ನಮ್ಮ ತಾಯನೇ ಬರೋದೇ ಇಲ್ಲ. ಸರ್ಚ್ ಮಾಡಿದ್ರೆ ಮಾತ್ರ ಬರುತ್ತೆ ಹೊರತು ನೀವು ಸರ್ಚ್ ಮಾಡಿದಂದರೆ ಸಜೆಷನಲ್ಲಿ ಬರೋದೇ ಇಲ್ಲ. ಬೆಟರ್ ಆನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಪಬ್ಲಿಕ್ಕಲ್ಲಿ ಹೋಗಿ ನೀವು ಇನ್ಸ್ಟಾಗ್ರಾಮ್ನ ಸಡನ್ನಾಗಿ ತೆಗೆದಾಗ ಏನೇನೋ ಬಂದು ಮರದಿ ಕಳ್ಕೊಬೇಡಿ, ಓಕೆ? ಎಕ್ಸ್ಪೆಷಲಿ ನಿಮ್ಮ ಹುಡುಗಿರ ಮುಂದೆ ತೆಗೆದು ನಿಮ್ಮ ಅಕ್ಕ ತಂಗಿ ಮಕ್ಕಳಿಗೆಲ್ಲ ಫೋನ್ ತೊಗೊಬೇಕಾರೆ ಎಲ್ರಿಗೂ ಈಗ ಇನ್ಸ್ಟಾಗ್ರಾಮ್ ಮುಚ್ಚು. ಅವ್ರಿಗೆ ನೀವು ಫೋನ್ ಕೊಟ್ಟು ನಿಮ್ಮ ಫೋನ್ ಅದೆಲ್ಲ ಬಂದಾಗ ಯೋಚನೆ ಮಾಡಿ. ತಪ್ಪು. ನಾನು ಏನು ಹೇಳೋಕ್ಕೆ ಬಂದೆ, ಏನೇನೋ ಹೇಳ್ತಾ ಇದ್ದೀನಿ, ಬಟ್ ಎಲ್ಲ ನಿಮಗೆ ಯೂಸ್ಫುಲ್ ಆಗುವಂಥ ಒಂದು ವಿಷಯಗಳೇ. ಸೊ ಇನ್ಸ್ಟಾಗ್ರಾಮಲ್ಲಿ ಇನ್ನು ಮುಂದೆ ಹ್ಯಾಡ್ಸ್ ಬರುತ್ತಂತೆ. ನಿಮ್ಗೇನು ಅನಿಸುತ್ತೆ? ಮೇ ಬಿ ಪ್ರೀಮಿಯಮ್ಗೆ ಹೋಗ್ತೀರಾ, ಅಥವಾ ಹ್ಯಾಡ್ಸ್ ಬಂದರೂ ಪರವಾಗಿಲ್ಲ, ಅದನ್ನು ಸ್ಕಿಪ್ ಮಾಡಿ ವೆಯ್ಟ್ ಮಾಡಿ ಆಮೇಲೆ ನಾನು ರೀಲ್ಸ್ನ ನೋಡ್ತೀನಿ ಅಂತ ಅಂತೀರಾ? ಕಮೆಂಟಲ್ಲಿ ತಿಳಿಸಿ. ಟೇಕ್ ಕೇರ್, ಬೈ ಬೈ, ಸಿ ಯು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.